ಯಾವುದೇ ಒಂದು ಸಮಾಜವು ಅಭಿವೃದ್ಧಿಯತ್ತ ಸಾಗಬೇಕಾದರೆ ಶಿಕ್ಷಣ ಮತ್ತು ಸಂಘಟನೆಯಿಂದ ಮಾತ್ರ ಸಾಧ್ಯ. ಶಾಸಕ ಎಸ್ಆರ್ ಶ್ರೀನಿವಾಸ್. ಗುಬ್ಬಿ ತಾಲೂಕಿನ ಕಡಬ ಗ್ರಾಮದಲ್ಲಿ ತಾಲೂಕು ಮಟ್ಟದ ಶ್ರೀ ಸವಿತಾ ಮಹರ್ಷಿ ಜಯಂತ್ಯೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮಕ್ಕಳಿಗೆ ಮೊದಲು ಶಿಕ್ಷಣ ನೀಡಬೇಕು. ಮಕ್ಕಳು ಶಿಕ್ಷಣವಂತರಾದರೆ ಸಮಾಜವನ್ನ ಸಂಘಟಿಸಿ ಸಮಾಜದ ಮುಖ್ಯ ಅಭಿವೃದ್ಧಿಗೆ ಶ್ರಮಿಸುತ್ತಾರೆ. ಈ ಯುಗವು ಐಟಿ ಬಿಟಿ ಯುಗವಾಗಿದ್ದು, ತುಮಕೂರಿನಿಂದ ಚೆನ್ನೈವರೆಗೂ ಬೃಹತ್ ಐಟಿ ಉದ್ಯಮ ಸ್ಥಾಪಿತವಾಗುತ್ತದೆ. ಹಾಗಾಗಿ ಮಕ್ಕಳನ್ನ ಶಿಕ್ಷಣವಂತರನ್ನಾಗಿ ಮಾಡಿ ಪ್ರತಿಯೊಬ್ಬ ಹುಟ್ಟಿದ ಮನುಷ್ಯನು ತನ್ನ ಸಮುದಾಯಕ್ಕೆ ಹಾಗೂ ಸಮಾಜಕ್ಕೆ ಯಾವುದಾದ್ರೂ ಒಂದು ಉನ್ನತ ಕೊಡುಗೆಯನ್ನ ನೀಡಬೇಕು. ಆಗ ಆ ಮನುಷ್ಯನ ಹುಟ್ಟಿಗೆ ಒಂದು ಅರ್ಥ ಸಿಗುತ್ತದೆ. ಸಮಾಜ ನನಗೆ ಏನು ಮಾಡಿದೆ ಎನ್ನುವ ಬದಲು ನಾನು ಸಮಾಜಕ್ಕೆ ಏನು ಕೊಡುಗೆ ನೀಡಿದ್ದೇನೆ ಎಂಬುದನ್ನ ಅರಿವು ಮಾಡಿಕೊಳ್ಳಬೇಕು ಎಂದು ಹೇಳಿದ್ದಾರೆ. ಸವಿತಾ ಸಮಾಜದ ತಾಲೂಕು ಅಧ್ಯಕ್ಷ ಲಕ್ಷ್ಮೀನಾರಾಯಣ್ ಮಾತನಾಡಿ, ಸವಿತಾ ಸಮಾಜವು ಒಂದು ಚಿಕ್ಕ ಸಮುದಾಯವಾಗಿದ್ದು, ಈ ಸಮಾಜದ ಶ್ರೇಯೋಭಿವೃದ್ಧಿಗೆ ಹಾಗೂ ಈ ಸಮಾಜದ ಕಷ್ಟ ಕಾರ್ಪಣ್ಯಗಳನ್ನು ಆಲಿಸಿ ಸಮಾಜವನ್ನ ಮುನ್ನೆಲೆಗೆ ಕರೆತನ್ನುವಂತಹ ಪ್ರಯತ್ನಗಳನ್ನ ಮಾಡುತ್ತಿರುವ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರಿಗೆ ನಮ್ಮ ಸಮುದಾಯವು ಸದಾ ಬೆಂಬಲವಾಗಿರುತ್ತೇವೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಸವಿತಾ ಸಮಾಜದ ಪ್ರತಿಭಾವಂತ ಮಕ್ಕಳಿಗೆ ಪ್ರೋತ್ಸಾಹಿಸಿ ಪುರಸ್ಕರಿಸಲಾಯಿತು. ವೇದಿಕೆಯಲ್ಲಿ ಮುಕುಂದರಾಜ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಜಗನ್ನಾಥ್, ನರಸಿಂಹಮೂರ್ತಿ, ಕಟ್ವೇಲ್ ರಂಗನಾಥ್, ರಾಜೇಶ್, ನವೀನ್, ಗೋವಿಂದರಾಜ್ ಸೇರಿದಂತೆ ಸವಿತಾ ಸಮಾಜದ ಮುಖಂಡರು ಹಾಜರಿದ್ದರು. ಅಭಿವೃದ್ಧಿ ಪಥದಲ್ಲಿ ಹೋಗಬೇಕು ಅಂದ್ರೆ ಇದೆಲ್ಲ ಸಂಘಟಿತರಾಗಬೇಕಾದ್ರೆ ಎಲ್ಲಿ ಸಂಘಟನೆ ಇರುತ್ತೋ ಅಲ್ಲಿ ಆ ಸಮಾಜ ಅಭಿವೃದ್ಧಿ ಕಡೆ ಹೋಗ್ತಕ್ಕಂಥದ್ದು. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಸದೃಢವಾಗಿರ್ತಕ್ಕಂಥ ಸಮಾಜವನ್ನು ನೀವೇನಾದ್ರೂ ಕಟ್ಟಬೇಕು ಅಂದ್ರೆ ನೀವೆಲ್ಲರೂ ಕೂಡ ಸಂಘಟಿತರಾಗಬೇಕಾಗುತ್ತೆ. ಆ ಕೆಲಸವನ್ನ ಇವತ್ತು ನಿಮ್ಮ ಸಮಾಜದ ವತಿಯಿಂದ ಮಾಡಿದಿರ. ಅದ್ರ ಜೊತೆಯಲ್ಲಿ ಅನೇಕ ಕಲಾವಿದರನ್ನ ಗುರುತಿಸಿ ಅವರಿಗೆ ಸನ್ಮಾನಿಸ್ತಕ್ಕಂಥ ಒಂದು ಕಾರ್ಯಕ್ರಮ, ಮತ್ತೆ ಎಲ್ಲಾ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸ್ತಕ್ಕಂಥ, ಅವರಿಗೆ ಹೆಚ್ಚು ಅಂಕ ಪಡೆದಿರ್ತಕ್ಕಂಥವ್ರನ್ನ ಪ್ರೋತ್ಸಾಹಿಸ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ನೀವು ಮಾಡಿದ್ದೀರಾ. ನಾನು ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿರ್ತಕ್ಕಂಥ ಎಲ್ಲ ಸಂಘಟನೆಗೂ ಕೂಡ ತುಂಬ ಹೃದಯದ ಧನ್ಯವಾದ. ಬರಬೇಕು ಅಂದ್ರೆ ಈ ರೀತಿಯ ಸಂಘಟನೆಗಳು ಆಗ್ಬೇಕಾಗುತ್ತೆ. ಎಲ್ಲಿ ನಿಮ್ಮಲ್ಲಿ ಸಂಘಟನೆ ಇರುವೋ ಅಲ್ಲಿ ನಿಮ್ಮ ಸಮಾಜ ಬೆಳಲಿಕ್ಕೆ ಸಾಧ್ಯ ಆಗಲ್ಲ. ನಾವ್ ಯಾರು ನಿಮ್ ಕಡೆ ತಿರುಗಿ ನೋಡಲ್ಲ. ನಿಮ್ಮನ್ನೆಲ್ಲ ಇಷ್ಟೊತ್ತರ ಜನ ಹೋಗಿ ನೋಡಿದ್ಮೇಲೆ ನೀವು ಯಾರು ಬಂದ್ರೂ ಏನಾದ್ರು ಸಹಾಯ ಮಾಡಲೇಬೇಕಪ್ಪ ಇವರಿಗೆ, ಇವರೆಲ್ಲ ಒಗ್ಗಟ್ಟಾಗವರಿಂದ ಭಯ ನಮ್ಮಂತ ರಾಜಕಾರಣಿ ಶುರುವಾಗುತ್ತೆ. ನೀವೇನು ಕೇಳಿದ್ರಿ ಎಲ್ಲೋ ಕೂಡ ಅಲ್ಲಲ್ಲೇ ಎಲ್ಲೆಲ್ಲೋ ಏನಾದ್ರು ಕೆಲಸ ಮಾಡ್ಕೊಂಡವೆ ಅಂತಂದ್ರೆ ಬಿಡುವ ಅವ್ರೆ ಎಷ್ಟು ಜನ ಅವರೇ ತಾಲೂಕಿಗೆ ನಿಧಾನಕ್ಕೆ ಮಾಡ್ತಾ ಇದ್ದೀರಾ. ಆದ್ರೂ ಕೂಡ ಬೇಗ ಮಾಡಿ ನಿಮಗೆ ಒಳ್ಳೇದಾಗಲಿ ಅಂತ ನಾನು ಹಾರೈಸಕ್ಕೆ ಬಯಸ್ತೀನಿ. ನಾವು ಸರಿಯಿಂದ ತಪ್ಪು ಯಾರು ಹೇಳಿ ಕೇಳಿ ಸಮಾಜಗಳಲ್ಲಿ ಹುಟ್ಟಲ್ಲ. ಸರಿದ ತಪ್ಪು ಹುಟ್ಟಿರ್ತೀವಿ. ನಾವು ಆ ಸಮಾಜಕ್ಕೆ ಹುಟ್ಟಿದ ಮೇಲೆ ಆ ಸಮಾಜದಾಗ ಅಟ್ಲೀಸ್ಟ್ ಋಣ ತೀರಿಸೋ ಕೆಲಸವನ್ನ ನಾವು ಮಾಡಿ ಹೋಗ್ಬೇಕಾದ್ರೆ ಆಗಿಲ್ಲ ಅಂತಂದ್ರೆ ಈ ಸಮಾಜದಲ್ಲಿ ನಾವು ಉದ್ದಿಕ್ಕೂ ಏನು ಯೂಸ್ ಆಗಲ್ಲ. ನಾವು ಹುಟ್ಟು ಆಕಸ್ಮಿಕ ಸಾವು ನಿಶ್ಚಿತ, ಸತ್ಯ ಸಾಯ್ತೀವಿ. ಹುಟ್ಟು ಸಾವಿನ ಮಧ್ಯೆ ನಾವು ಏನ್ ಮಾಡಿರ್ತೀವೋ ಅದೇ ನಮ್ಮ ಹೆಸರು ಅಜರಾಮರಾಗಿ ಉಳ್ಕೊಂತಕ್ಕಂಥದ್ದು. ನೀನ್ ಸಾಯ್ತೀಯ, ನಾನು ಒಳ್ಳೆ ಕೆಲಸ ಮಾಡಿ ಸತ್ರೆ ಪಾಪ ವಾಸನ ಇದ್ದ ಒಳ್ಳೆ